ಮೆಟ್ರೋ ಮೆಜೆಸ್ಟಿಕ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಬೆಂಗಳೂರಲ್ಲಿ ಬಗೆಹರಿದ ಸಮಸ್ಯೆಗಳಲ್ಲಿ ಮೊದಲನೇ ಸ್ಥಾನದಲ್ಲಿ ನಿಲ್ಲೋದು ಟ್ರಾಫಿಕ್ ಜಾಮ್. ವಾಹನ ದಟ್ಟಣೆ ನಿಯಂತ್ರಣಕ್ಕೆ ಸರ್ಕಾರ ಏನೇನು ಹೊಸ ಮಾರ್ಗೋಪಾಯಗಳನ್ನು ಜಾರಿಗೆ ತರುತ್ತಲೇ ಇದೆ. ಇದೀಗ ಬಿಡಿಎ ನಗರದಲ್ಲಿ ಸ್ಟೀಲ್ ಸೇತುವೆ ನಿರ್ಮಾಣಕ್ಕೆ ಮುಂದಾಗಿದೆ. ಏನಿದು ಸ್ಟೀಲ್ ಬ್ರಿಡ್ಜ್, ಎಲ್ಲಿ ನಿರ್ಮಿಸಲಾಗುತ್ತೆ ಅಂತೀರಾ? ಈ ಸ್ಟೋರಿ ನೋಡಿ. ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣ ರಸ್ತೆಯಲ್ಲಂತೂ ಟ್ರಾಫಿಕ್ ಕಿರಿಕಿರಿ ತಪ್ಪಿದ್ದಲ್ಲ. ಹೀಗಾಗಿ ಇಲ್ಲಿ ವಾಹನ ದಟ್ಟಣೆಗೆ ಬ್ರೇಕ್ ಹಾಕಲು 3 ವರ್ಷಗಳ ಹಿಂದೆ ಹಾಕಿಕೊಂಡಿದ್ದ ಯೋಜನೆಗೆ ಜೀವ ತುಂಬಲು ಬಿಡಿಎ ಈಗ ಮುಂದಾಗಿದೆ. ಅದೇ ಸ್ಟೀಲ್ ಬ್ರಿಡ್ಜ್ ಯೋಜನೆ. ಹೌದು, ಚಾಲುಕ್ಯ ಸರ್ಕಲ್ನಿಂದ ಹೆಬ್ಬಾಳ ಫ್ಲೈಓವರ್ ಜಂಕ್ಷನ್ವರೆಗೂ ಸುಮಾರು 6.7 ಕಿಲೋಮೀಟರ್ ಉದ್ದದವರೆಗೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವಾಗಲಿದ್ದು, ದೇಶದಲ್ಲೇ ಅತಿ ಉದ್ದದ ಸ್ಟೀಲ್ ಸೇತುವೆ ಎನಿಸಿಕೊಳ್ಳಲಿದೆ. ಟೆಂಡರ್ ಪ್ರಕ್ರಿಯೆ ಮುಕ್ತಾಯ ಹಂತದಲ್ಲಿದ್ದು 1.5 ತಿಂಗಳ ಒಳಗೆ ಕಾಮಗಾರಿ ಪ್ರಕ್ರಿಯೆ ಆರಂಭವಾಗಲಿದ್ದು, 2 ವರ್ಷದಲ್ಲಿ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವಾಗಲಿದೆ. ಟ್ರಾಫಿಕ್ ಕಂಟ್ರೋಲ್ಗೆ ಸ್ಟೀಲ್ ಬ್ರಿಡ್ಜ್. ಚಾಲುಕ್ಯ ಸರ್ಕಲ್ನಿಂದ ವಿಂಡ್ಸರ್ ಮ್ಯಾನರ್, ಬಿಡಿಎ ಜಂಕ್ಷನ್, ಮೇಕ್ರಿ ಸರ್ಕಲ್ ಮೂಲಕ ಹೆಬ್ಬಾಳದವರೆಗೆ ಸ್ಟೀಲ್ ಬ್ರಿಡ್ಜ್ ನಿರ್ಮಾಣವಾಗಲಿದೆ. ಅಂದಾಜು 1,350 ಕೋಟಿ ರೂಪಾಯಿ ವೆಚ್ಚವಾಗಲಿದ್ದು, ಸೇತುವೆಗೆ 60,000 ಟನ್ನಷ್ಟು ಸ್ಟೀಲ್ ಬಳಸಲಾಗುತ್ತೆ. ನೆಲದಿಂದ 18 ಅಡಿ ಎತ್ತರದಲ್ಲಿ ನಿರ್ಮಾಣವಾಗಲಿದ್ದು, 6 ಪಥಗಳ ರಸ್ತೆ ಇದಾಗಲಿದೆ. ಬಸವೇಶ್ವರ ಸರ್ಕಲಿಂದ ಹೆಬ್ಬಾಳವರೆಗಿನ ನಾವು ಏನು ಎಲಿವೇಟೆಡ್ ಬ್ರಿಡ್ಜ್ ಮಾಡಬೇಕಂತ ಏನು ಮಾಡಿದ್ವಿ, ಫ್ಲೈಓವರ್ ಮಾಡಬೇಕಂತ ಮಾಡಿದ್ದೀವಿ. ಅದು ಇಟ್ ಇಸ್ ಎ ಕಂಬೈನ್ಡ್ ಸ್ಟ್ರಕ್ಚರ್, ಅಂದರೆ ಸ್ಟೀಲ್ ಆಸ್ ವೆಲ್ ಆಸ್ ಕಾಂಕ್ರೀಟ್. ನಮ್ಮ ಈ ಬ್ರಿಡ್ಜು ಸುಮಾರು 6.7 ಕಿಲೋಮೀಟರ್ಸ್ ಉದ್ದ ಇದೆ. ಇದರಿಂದ ನಾವು ಸ್ಟೀಲ್ ಬ್ರಿಡ್ಜ್ ಮಾಡೋದ್ರಿಂದ ವಿ ಕ್ಯಾನ್ ಕಂಪ್ಲೀಟ್ ದ ವರ್ಕ್ ವಿದಿನ್ 2 ಇಯರ್ಸ್. ಟೆಂಡರ್ ಪ್ರಕ್ರಿಯೆ ಶುರುವಾಗಿದೆ, ಮುಕ್ತಾಯ ಹಂತದಲ್ಲಿದೆ. ಒಟ್ನಲ್ಲಿ ಈ ಸ್ಟೀಲ್ ಸೇತುವೆಯಿಂದಾದರೂ ಟ್ರಾಫಿಕ್ ಸಮಸ್ಯೆಗೆ ಬ್ರೇಕ್ ಬೀಳುತ್ತಾ ಕಾದು ನೋಡಬೇಕು. ಬೆಂಗಳೂರಿನಿಂದ ಕ್ಯಾಮರಾಮನ್ ರಾಜು ಜೊತೆ ಮಮತಾ ಮರ್ಧಾಳ, ಸುವರ್ಣ ನ್ಯೂಸ್.